ಆನೇಕಲ್ ತಾಲೂಕಿನ ಸರ್ಜಾಪುರದ ಯಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಂಬೇನಹಳ್ಳಿ ಗ್ರಾಮದಲ್ಲಿ ನಿರ್ಮಿಸಲಾದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ ನೂತನ ಕಟ್ಟಡವನ್ನು ಶಾಸಕ ಬಿ ಶಿವಣ್ಣ ಅವರು ಇಂದು ಸಂಭ್ರಮದಿಂದ ಉದ್ಘಾಟಿಸಿದರು. ಗ್ರಾಮದಲ್ಲಿದ್ದ ಹಳೆಯ ಸರ್ಕಾರಿ ಶಾಲೆಯು ಅತ್ಯಂತ ಚಿಕ್ಕದಾದ ಕೊಠಡಿಯಲ್ಲಿತ್ತು. ಅದರ ಪಕ್ಕದಲ್ಲಿದ್ದ 100 ವರ್ಷ ಹಳೆಯದಾದ ಬೃಹತ್ ಗಾತ್ರದ ಮರಗಳು ಬಿದ್ದ ಪರಿಣಾಮ ಶಾಲಾ ಕಟ್ಟಡವು ಸಂಪೂರ್ಣವಾಗಿ ಶಿಥಿಲಗೊಂಡಿತ್ತು. ಮಕ್ಕಳ ಭವಿಷ್ಯ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಗ್ರಾಮಸ್ಥರು ಒಗ್ಗೂಡಿ ನೂತನ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಶ್ರಮಿಸಿದ್ದರು. ಇಂದು ಆ ಕನಸು ನನಸಾಗಿದ್ದು ಸುಚಲಿತ ನೂತನ ಕಟ್ಟಡವು ಲೋಕಾರ್ಪಣೆಗೊಂಡಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಅನೇಕ ಗಣ್ಯರು ಭಾಗವಹಿಸಿ ಶಾಲೆಯ ಅಭಿವೃದ್ಧಿಗೆ ಹರ್ಷ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ದಾನಿಗಳಾದ ಶ್ರೀಮತಿ ಪವಿತ್ರ ಜಯಪ್ರಕಾಶ್ ಕಾಡಗ್ರಹಾರ, ಜಯಶಂಕರ್ ಯಮರಿ, ಶ್ರೀನಿವಾಸ್ ರೆಡ್ಡಿ ಕೊಮ್ಮಸಂದ್ರ, ವಿಜಯ್ ಕುಮಾರ್ ಬಿ ಹೊಸಹಳ್ಳಿ, ಕೆಂಪಣ್ಣ ಸೋಂಪುರ, ಪಿ ಶ್ರೀನಿವಾಸ್ ಚಂಬೇನಹಳ್ಳಿ, ಇಸಿ ಮಣಿ ಚಂಬೇನಹಳ್ಳಿ, ಸಿಎಂ ಸುಬ್ರಮಣಿ ಚಂಬೇನಹಳ್ಳಿ, ಸಿ ರಾಮಚಂದ್ರ ಚಂಬೇನಹಳ್ಳಿ, ಸಿಎಂ ಮಂಜುನಾಥ್ ಚಂಬೇನಹಳ್ಳಿ, ಅನಿಲ್ ಕುಮಾರ್ ಒಳಗೇರಿ ಕಲ್ಲಹಳ್ಳಿ ಹಾಗೂ ಗೋಪಾಲ್ ಸಿ ಚಂಬೇನಹಳ್ಳಿ ಇವರುಗಳನ್ನು ವೇದಿಕೆಯ ಮೇಲೆ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲೆಯ ನಿರ್ಮಾಣದಲ್ಲಿ ಚಂಬೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತೋರಿಸಿದ ಒಗ್ಗಟ್ಟು ಮತ್ತು ಕಾಳಜಿಯನ್ನು ಶಾಸಕ ಬಿ ಶಿವಣ್ಣ ಅವರು ಈ ಸಂದರ್ಭದಲ್ಲಿ ಶ್ಲಾಘಿಸಿದರು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಿಂದ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯಲು ಸಾಧ್ಯ ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕಿನ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷ ಸುಶೀಲಮ್ಮ, ಮಾಜಿ ಸೈನಿಕ ವೇಣು, ಶಾಂತಕುಮಾರ್ ಸಂಪಂಗಿ, ಕೃಷ್ಣ, ಗೋಪಾಲ್, ಮುರುಗೇಶ್, ಮರಿಯಪ್ಪ, ರಮೇಶ್, ಮಂಜುನಾಥ್, ರಂಗರಾಜು, ಎಸ್ಟಿಡಿ ಕೃಷ್ಣ, ಅಶ್ವಥ್ ನಾರಾಯಣ್, ತಿರುಮಲ ಎಂಟರ್ಪ್ರೈಸಸ್, ರಾಮಚಂದ್ರ, ರಾಮಕೃಷ್ಣ, ಪಾಪಣ್ಣ ಭಾಗವಹಿಸಿದ್ದರು. ಅಣ್ಣ ಈ ಕಡೆ ಎಲ್ಲರಿಗೂ ನಮಸ್ತೆ. ಇವತ್ತು ಈ ಶುಭ ಸಂದರ್ಭದಲ್ಲಿ ಏನು ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಚಂಬೇನಹಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ನೂತನವಾದ ಒಂದು ಕಟ್ಟಡವನ್ನು ಎಲ್ಲ ಗ್ರಾಮಸ್ಥರು ಸೇರಿ ಈಗ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಉದ್ಘಾಟನೆಗೆ ಮಾನ್ಯ ಶಾಸಕರಾದಂತಹ ಶಿವಣ್ಣ ಸಾಹೇಬರು ಬಂದಿದ್ದರು. ಈಗ ತಾನೇ ಅವರು ಉದ್ಘಾಟನೆ ಮಾಡಿ ಹೋದರು. ಈ ಒಂದು ನೂತನ ಕಟ್ಟಡ ಒಂದು ವಿನೂತನವಾಗಿ ಏನು ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಸರ್ಕಾರಿ ಶಾಲೆಯಲ್ಲಿ ಏನು ನಮ್ಮ ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಅವ್ರಿಗೆ ಒಂದು ವಿನೂತನವಾಗಿ ಒಂದು ನೂತನವಾದ ಕಟ್ಟಡವನ್ನು ಪ್ರಾರಂಭ ಮಾಡಿ ಕೊಡಬೇಕು ಅಂತೇಳಿ ಗ್ರಾಮಸ್ಥರೆಲ್ಲ ಒಂದು ಡಿಸೈಡ್ ಮಾಡ್ತಾರೆ. ಯಾಕಪ್ಪ ಅಂತೇಳಿದ್ರೆ ಒಂದು ಸಣ್ಣ ಜಾಗದಲ್ಲಿ ಸರ್ಕಾರಿ ಶಾಲೆ ಇರುತ್ತೆ. ತಾವು ಕಾಣ್ಬೋದು ಈ ಫೋಟೋಗಳಲ್ಲಿ ಒಂದು 150 ವರ್ಷದ ಮರಗಳಿದ್ವು ಆ ಶಾಲೆಯ ಪಕ್ಕದಲ್ಲಿ. ಅವೆಲ್ಲ ಒಂದು ಶಿಥಿಲವಾಗಿ ಆ ಮರಗಳು 150 ವರ್ಷ ಆಗಿರೋದ್ರಿಂದ ಆ ಶಾಲೆ ಮೇಲೆ ಬಿದ್ದು ಸುಮಾರು ಅನಾಹುತಗಳು ಅಲ್ಲಿ ತಪ್ಪೋಯ್ತು. ಅದರಿಂದ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಒಂದು ಸರ್ಕಾರಿ ಜಾಗ ಇದೆ, ಒಂದು 17 ಗುಂಟೆ ಜಾಗ ಇತ್ತು. ಆ 17 ಗುಂಟೆಯಲ್ಲಿ ಆಟದ ಮೈದಾನ ಮತ್ತು ಸುಸಜ್ಜಿತವಾದ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಊರಿನ ಪ್ರಮುಖರು ಮತ್ತು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಬಡ ಮಕ್ಕಳಿಗೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋಣ ಅಂತೇಳಿ ಪ್ರಾರಂಭ ಮಾಡ್ತಾರೆ. ಅದೇ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಆಗಿದೆ. ಬಡ ಮಕ್ಕಳಿಗೆ ಒಳ್ಳೆ ಶಾಲೆಯಲ್ಲಿ ಉತ್ತಮವಾದಂತಹ ಶಿಕ್ಷಣ ಪಡೆದು ಮುಂದಿನ ದಿನಗಳಲ್ಲಿ ಅವರು IAS IPS ಸರ್ಕಾರಿ ಶಾಲೆಗಳಲ್ಲಿ ಓದಿರುವಂಥ ಮಕ್ಕಳು ಇವತ್ತು ಉನ್ನತ ಮಟ್ಟದಲ್ಲಿ ಇರುವಂಥದ್ದು. ಅದೇ ರೀತಿ ನಮ್ಮ ಊರಲ್ಲೂ ಸಹ ಚಂಬೇನಹಳ್ಳಿ ಗ್ರಾಮದಲ್ಲಿ ಈ ಒಂದು ಶಾಲೆಯಲ್ಲಿ ಬಡ ಮಕ್ಕಳು ಓದಿ ಒಂದು ಉನ್ನತ ಮಟ್ಟಕ್ಕೆ ಬರಲಿ ಅಂತೇಳಿ ನಮ್ಮ ಊರಿನ ಗ್ರಾಮಸ್ಥರು ಸ್ವಂತ ಖರ್ಚಿನಿಂದ ಸರ್ಕಾರದ ಯಾವುದೇ ಅನುದಾನಗಳನ್ನು ತಗೊಳ್ಳದೆ ಎಲ್ಲರೂ ವಾಲಂಟಿಯರ್ ಆಗಿ ದಾನವನ್ನು ಮಾಡಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಗ್ರಾಮಸ್ಥರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇಂಥ ರೀತಿಯ ಕೆಲಸಗಳನ್ನು ಅದೇ ರೀತಿ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಏನು ಸದಸ್ಯರಿದ್ದಾರೆ ಯಮರೆ ಗ್ರಾಮ ಪಂಚಾಯತಿಯಲ್ಲಿ ಅವರು ಸಹ ಈ ಒಂದು ಕೆಲಸಕ್ಕೆ ಸಹಾಯ ಧನವನ್ನು ನೀಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ನೀಡ್ತೇನೆ.
ಇದೇ ರೀತಿ ಉತ್ತಮವಾದಂತಹ ಕೆಲಸಗಳು ಚೆಮ್ಮೇನಹಳ್ಳಿ ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲ ನಮ್ಮ ಆನೇಕಲ್ ತಾಲೂಕುಗಳಲ್ಲಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳ ಯಾವ ರೀತಿ ಸುಸಜ್ಜಿತವಾಗಿ ಎಲ್ಲ ಫೆಸಿಲಿಟಿ ಕೊಡ್ತಾರೆ, ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲೂ ಇದೇ ರೀತಿ ಕೊಡಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೇನೆ. ಈ ಒಂದು ಕಟ್ಟಡ ಇವತ್ತು ಲೋಕಾರ್ಪಣೆ ಆಗಿದೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲ ಬಡ ಮಕ್ಕಳಿಗೆ ಶುಭವಾಗಲಿ ಅಂತ ಹೇಳ್ತೇನೆ. ಇವತ್ತಿನ ದಿವಸ ನಮ್ಮ ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಿಂದ ನಮ್ಮ ಚೆಂಬೇನಹಳ್ಳಿ ಗ್ರಾಮದಲ್ಲಿ ಇಡೀ ನಮ್ಮ ಚೆಂಬೇನಹಳ್ಳಿ ಗ್ರಾಮಸ್ಥರು ಫುಲ್ ಎಲ್ಲ ಶ್ರಮಪಟ್ಟು ಇವತ್ತಿನ ದಿವಸ ಈ ಕಾರ್ಯಕ್ರಮನ ಏನು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಯನ್ನು ಕಟ್ಟಿ ಉದ್ಘಾಟನೆ ಮಾಡಿದ್ದಾರೆ. ಏನು ಈ ದಾರಿಯಲ್ಲಿ ಹೋಗೋರು ಬರೋರು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಈ ಶಾಲೆನ ಯಾರು ಕಟ್ಟಿರೋದು ಅಂತ ನಾನು ಕೇಳಿದ್ದಕ್ಕೆ ಯಾರೋ ಡೆವಲಪರ್ಸು ಅಂದರು. ನಾನಂದೆ ಡೆವಲಪರ್ಸ್ ಎಲ್ಲ ಕಟ್ಟಿರೋದು ಈ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಸದಸ್ಯರು ಗ್ರಾಮಸ್ಥರು ಎಲ್ಲ ಹಾಕಿ ಜಾಸ್ತಿ ಶ್ರಮಪಟ್ಟು ಈ ಚೆಂಬೇನಹಳ್ಳಿ ಗ್ರಾಮಸ್ಥರು ಹುಡುಗರೆಲ್ಲ ಯೂತ್ಸ್ ಎಲ್ಲ ಸೇರಿ ಹೆಸರುಗಳೆಲ್ಲ ಎಲ್ಲರೂ ಇಲ್ಲೇ ಇದ್ದಾರೆ. ಎಲ್ಲರೂ ಸೇರಿ ಇವತ್ತಿನ ದಿವಸ ಈ ಕಟ್ಟಡ ಕಟ್ಟಿ ಮೇನ್ ರೋಡಲ್ಲಿ ಇದನ್ನು ಉದ್ಘಾಟನೆ ಮಾಡಿಸಿದ್ದಾರೆ. ಇವತ್ತು ನಮ್ಮ ಜನಪ್ರಿಯ ಶಾಸಕರು ಬಂದು ಈಗ ತಾನೇ ಉದ್ಘಾಟನೆ ಮಾಡಿ ಹೋದರು. ಇಲ್ಲಿ ಎಲ್ಲ ಬಂದಿರುವಂಥ ಎಲ್ಲ ಮುಖಂಡರಿಗೂ ಪಕ್ಷ ಭೇದ ಪಾರ್ಟಿ ಭೇದ ಎಲ್ಲ ಬಿಟ್ಟು ಈ ನಮ್ಮ ಚೆಂಬೇನಹಳ್ಳಿ ಗ್ರಾಮದಲ್ಲಿ ಇಂಥ ಶಾಲೆ ಕಟ್ಟಡವನ್ನು ಕಟ್ಟಿದ್ದಾರೆ. ಆ ಹುಡುಗರಿಗೆಲ್ಲರಿಗೂ ಮತ್ತು ಆ ಮುಖಂಡರುಗಳಿಗೆ ಎಲ್ಲರಿಗೂ ನಾನು ಈ ಚೆಂಬೇನಹಳ್ಳಿ ಪರವಾಗಿ ಮತ್ತು ನಮ್ಮ ಆನೇಕಲ್ ತಾಲೂಕಿನ ಪರವಾಗಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರು ಈ ದಿನ ಬೆಳಗಿನ ಜಾವ ತುಂಬ ತುರ್ತಾಗಿ ಬಂದು ಈ ಒಂದು ಸುಪ್ರಸಿದ್ಧವಾದಂಥ ಚೆಂಬೇನಹಳ್ಳಿ ಗ್ರಾಮದ ಒಂದು ನೂತನವಾದ ಕಟ್ಟಿರತಕ್ಕಂಥ ಸ್ಕೂಲ್ ಸರ್ಕಾರಿ ಶಾಲೆಯನ್ನು ಉದ್ಘಾಟನೆ ಮಾಡಿ ತುಂಬ ಅರ್ಜೆಂಟ್ ಎಲ್ಲರೂ ಕೆಲಸ ಇರೋ ಕಾರಣ ಹೊರಗಡೆ ಹೋಗಿರ್ತಾರೆ. ಅವ್ರಿಗೂ ಬಂದಿರತಕ್ಕಂಥ ಚೆಂಬೇನಹಳ್ಳಿ ಗ್ರಾಮಸ್ಥರ ಪರವಾಗಿ ಮತ್ತು ಬಂದಿರತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಆತ್ಮೀಯ ಸ್ವಾಗತ ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಮಾಡಬೇಕಂತ ಎಲ್ಲ ಬಯಸಿದ್ವಿ. ಸಂಜೆವರೆಗೂ ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರು, ಅಕ್ಕ ತಂಗಿ, ಬಂಧು ಬಾಂಧವರಿಗೂ ಮತ್ತು ಮಕ್ಕಳಿಗೂ, ಹಿರಿಯರಿಗೂ, ಕಿರಿಯರಿಗೂ, ಈ ಶಾಲೆಯಲ್ಲಿ ಓದುತ್ತಿರತಕ್ಕಂಥ ಕಿರಿಯ ಮಕ್ಕಳಿಗೂ ಮತ್ತು ವಿದ್ಯಾಭ್ಯಾಸ ಕಲಿಸ್ಕೊಡ್ತಕ್ಕಂಥ ಟೀಚರ್ಗಳಿಗೂ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಚೆಂಬೇನಹಳ್ಳಿ ಗ್ರಾಮದಲ್ಲಿ ಎಮ್ರೆ ಗ್ರಾಮ ಪಂಚಾಯಿತಿ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಶಾಲೆಯನ್ನು ಹೊಸದಾಗಿ ನಿರ್ಮಿಸಿ ಮಾಡಿದ್ದಾರೆ. ಈ ಹಿಂದೆ ಒಂದು ಚಿಕ್ಕದಾಗಿ ಒಂದು ಶಾಲೆ ಇತ್ತು. ಇಲ್ಲಿ ನಾವು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಇಲ್ಲಿ ಒಂದು 2016ರಿಂದ ಇಲ್ಲಿ ಈ ಊರಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದೇವೆ. ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಾವು ಜಿಲ್ಲಾ ಪಂಚಾಯತಿಯಲ್ಲಿದ್ದಾಗ ಮತ್ತು ನಮ್ಮ ಶ್ರೀಮತಿಯವರು ಎಮ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಾಗ ಸಹಿತ ಅನೇಕ ಒಳ್ಳೆಯ ಕಾರ್ಯಗಳನ್ನು ಈ ಗ್ರಾಮದಲ್ಲಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಈ ನಾವು ಸುಮಾರು 10 ವರ್ಷಗಳಿಂದ ನೋಡಿದಾಗ ತುಂಬ ಚಿಕ್ಕ ಶಾಲೆ ಇತ್ತು. ಅದನ್ನು ಒಂದು ಮರ ಬಿದ್ದು ಸ್ವಲ್ಪ, ಯಾಕಂದರೆ ಪ್ರತಿ ಎಲೆಕ್ಷನಲ್ಲೂ ನಾವು ಶಾಲೆ ನೋಡ್ತಾಯಿದ್ವಿ. ಒಂದು ಚಿಕ್ಕದಾಗಿತ್ತು, ಅದು ಸ್ವಲ್ಪ ಶಿಥಿಲಗೊಂಡಿದ್ದರಿಂದ ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ದಾನಿಗಳು ಸಹಾಯದಿಂದ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ಸುಸಜ್ಜಿತವಾದ ಒಂದು ಶಾಲೆಯನ್ನು ತುಂಬ ಚೆನ್ನಾಗಿದೆ. ಯಾಕಂದರೆ ನೋಡಿದೆ ರೂಮ್ಗಳಿರ್ಬೋದು, ಒಂದು 3 ರೂಮ್ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ. ಸರ್ಕಾರಿ ಶಾಲೆ ಈ ಥರ, ಯಾಕಂದರೆ ನಾವು ಸರ್ಕಾರಿ ಶಾಲೆಗಳು ನೋಡಬೇಕಾದ್ರೆ ಎಲ್ಲ ಹಳ್ಳಿಗಳಲ್ಲೂ ಸ್ವಲ್ಪ ಶಿಥಿಲವಾಗಿಬಿಟ್ಟಿದೆ, ಮಕ್ಕಳೇ ಇರೋದಿಲ್ಲ. ಅಂಥದ್ದಲ್ಲಿ ಊರಿನ ಎಲ್ಲ ಯುವಕರು, ಮುಖ್ಯವಾಗಿ ನಮ್ಮ ಮಣಿಯವರು ಇರ್ಬೋದು, ವೇಣು ಅವರು ಮತ್ತು ನಮ್ಮ ಸುಬ್ರಹ್ಮಣ್ಯ ಅವರು ಮತ್ತು ನಮ್ಮ ಶ್ರೀನಿವಾಸ್ ಅವರು, ಎಲ್ಲ ನಮ್ಮ ಮಾಜಿ ಮೆಂಬರ್ಗಳಾದಂಥ ಸಂಪಂಗಿ ಅವರು, ಸುಬ್ಬು ಅವರು, ಎಲ್ಲ ಅಶ್ವಥ್ ನಾರಾಯಣ ಅವರು, ಎಲ್ಲ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ಇಲ್ಲಿ ಒಂದು ಸುಸಜ್ಜಿತವಾದ ಶಾಲೆಯನ್ನು ನಿರ್ಮಿಸಿದ್ದಾರೆ. ಮತ್ತು ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಒಂದು ಶುಭವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಆನೇಕಲ್ ತಾಲೂಕಿನ ಶಾಸಕರಾದಂಥ ಶಿವಣ್ಣವರು ಮತ್ತು ನಮ್ಮ ಇದೇ ಭಾಗದ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸುಶೀಲಕ್ನವರು, ಎಲ್ಲ ನಮ್ಮ ಜಯಶಂಕರ್ ಇರ್ಬೋದು, ನಮ್ಮ ಕೆಂಪಣ್ಣವರು ಇರ್ಬೋದು, ನಮ್ಮ ರಾಮಕೃಷ್ಣ ಅವರು ಮತ್ತು ಗೋಪಾಲ್ ಅವರು, ನಮ್ಮ ಎಲ್ಲ ನಾಯಕರು, ಇವ್ರ ನಾಯಕರು ಶ್ರಮಪಟ್ಟು ಕಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ಬಿಟ್ಟು ಕೋರ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಈ ಊರಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ನಮ್ದು ಏನೇ ನಮ್ಮ ಸಹಕಾರ ಇದ್ದರೂ ನಾವು ಕೊಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಅಂತೇಳಿ ತಿಳಿಸ್ತಾನೆ. ಮೊದಲನೇದಾಗಿ ಚೆಂಬೇನಹಳ್ಳಿ ಗ್ರಾಮದ ನನ್ನೆಲ್ಲ ಸ್ನೇಹಿತರಿಗೆ ಶುಭಾಶಯಗಳು. ಇಂಥ ಒಂದು ಕಾರ್ಯವನ್ನು ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ ಇವತ್ತು. ಅವ್ರು ಖಂಡಿತವಾಗಲೂ ಈ ಒಂದು ವಿಚಾರವಾಗಿ ಶುಭಾಶಯಗಳನ್ನು ಕೋರ್ತಾ, ಒಂದು ಮಾತಿದೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ.
ಆ ಪ್ರಕಾರವಾಗಿ ಅವರು ಸರ್ಕಾರಿ ಜಾಗವನ್ನು ಸರ್ಕಾರಿ ಶಾಲೆಯನ್ನು ಕೊಟ್ಟು ಇವತ್ತು ಮಕ್ಕಳಿಗೆ ತೊಂದರೆ ಆಗ್ಬೋದು, ಭಾಳ ಸುಸಜ್ಜಿತವಾಗಿರೋ ಅವ್ರಿಗೂ ಉತ್ತಮವಾದ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಇಂಥ ಒಂದು ಶಾಲಾ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಅವರಲ್ಲಿರ್ತಕ್ಕಂಥ ಏನು ಒಂದು ಧಾರಾಳವಾದ ಮನಸ್ಥಿತಿಗೆ ಇದೇ ಸಾಕ್ಷಿಯಾಗಿದೆ. ಈ ಸ್ಮಾರಕನೇ ಸಾಕ್ಷಿ. ಈ ಒಂದು ಇದು ಇಂಥ ಸಂದರ್ಭದಲ್ಲಿ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಪಂದಿಸಬೇಕಾಗಿತ್ತು. ಆ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಯಾರೋ ಒಬ್ಬನ ಕೆಲಸಕ್ಕೆ ಬರೋ ಒಂದು ಪಿಟಿಷನ್ ಕೊಟ್ಟರೆ ಅದನ್ನು ಇಟ್ಕೊಂಡು ಇಂಥ ಒಂದು ಕಾರ್ಯಕ್ಕೆ ಬರದೆ ಸ್ಪಂದಿಸದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ಅವರು ಒಂದು ಅಧಿಕಾರದ ದರ್ಪವನ್ನು ಮತ್ತು ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರು ಇದನ್ನು ಅರ್ಥ ಮಾಡ್ಕೋಬೇಕು. ಈ ಥರ ಆಗಬಾರ್ದು. ಈ ಥರ ಎಲ್ಲ ಸಾರ್ವಜನಿಕರಿಗೆ ಸ್ಪಂದಿಸದೆ ಹೋದರೆ ಸರ್ಕಾರ ಜೊತೆಲಿ ಕೈ ಜೋಡಿಸ್ತಕ್ಕಂಥ ಈ ಗ್ರಾಮಸ್ಥರಿಗೆ ನಾವು ಶುಭಾಶಯ ಯಾವ ಥರ ಕೋರಬೇಕು? ಅಧಿಕಾರಿಗಳು ಮಾಡಬೇಕಾಗಿತ್ತು, ತಹಶೀಲ್ದಾರ್ ಬರಬೇಕಾಗಿತ್ತು, BO ಅವ್ರು ಬರಬೇಕಾಗಿತ್ತು, PDO ಬರಬೇಕಾಗಿತ್ತು ಪಂಚಾಯತಿಯಿಂದ. ಯಾರೂ ಬರದೆ ಪಾಪ ಎಲ್ಲನೂ ಈ ಊರಿನವರು ನಮ್ಮ ಶಾಲಾ ಮಕ್ಕಳು ಈಗ ನಮ್ಮ ಊರು ನಮ್ಮ ಶಾಲೆ ಅಂತ ದೊಡ್ಡದಾಗಿ ಬೋರ್ಡ್ ಹಾಕ್ತೀವಿ. ಸರ್ಕಾರಿ ಜಾಗಗಳನ್ನ ಎಷ್ಟೋ ಜನ ಒತ್ತುವರಿಗಳು ಮಾಡ್ಕೊಂಡಿದ್ದಾರೆ, ಪ್ರೈವೇಟ್ನವರು ಒತ್ತುವರಿಗಳು ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅದನ್ನೆಲ್ಲ ಕೇಳೋದಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಇಂಥ ಒಂದು ಮಾಡಿದಾಗ ಇವ್ರಿಗೆ ಶುಭಾಶಯ ಕೋರೋಕ್ಕೂ ಅವ್ರ ಮನಸ್ಥಿತಿ ಇಲ್ಲ. ಹಾಗಾಗಿ ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳಿಗೆ ಎಷ್ಟು ಉತ್ತೇಜನ ಕೊಡಬೇಕು. ಶಾಸಕರಿಗೆ ಬಂದವರು ಉದ್ಘಾಟನೆ ಮಾಡಿದ ಶಾಸಕರಿಗೆ ಶುಭಾಶಯಗಳನ್ನು ಕೋರ್ತಾ ನನ್ನೆಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಶುಭಾಶಯಗಳು ಕೋರ್ತಾ ನನ್ನ ಮಾತನ್ನು ಮುಗಿಸಿದ್ರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ತಮಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅಂತೇಳಿ. ನಮ್ಮ ಎಮ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚೆಂಬೇನಹಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆನ ತುಂಬ ಸುಸಜ್ಜಿತವಾಗಿ ಕಟ್ಟಿದ್ದಾರೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನೋದನ್ನು ಈ ಊರಿನ ಗ್ರಾಮಸ್ಥರು ಹಿರಿಯರು ಮುಖಂಡರು ತುಂಬ ಚೆನ್ನಾಗಿ ತಿಳ್ಕೊಂಡು ಆ ಮಕ್ಕಳ ಮನಸ್ಥಿತಿ ಉತ್ತಮ ರೀತಿಯಲ್ಲಿ ರೂಪುಗೊಳ್ಳಿ ಅಂತ ತುಂಬ ಸುಸಜ್ಜಿತವಾದ ಒಂದು ಕಟ್ಟಡ ಮತ್ತು ಆಟದ ಮೈದಾನ ಎಲ್ಲ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಮಕ್ಕಳು ಆಟದ ಜೊತೆ ಪಾಠದ ಜೊತೆ ಆಟನೂ ಕಲಿತಾ ಬೆಳಿಬೇಕು ಅಂತ ತುಂಬ ಎಲ್ಲೂ ಈ ಒಂದು ಸುತ್ತಮುತ್ತ ಗ್ರಾಮದಲ್ಲಿ ಈ ರೀತಿಯಾದ ಒಂದು ಶಾಲೆನ ನಾವೆಲ್ಲೂ ನೋಡಿಲ್ಲ. ಇವರು ಎಲ್ಲ ಗ್ರಾಮಗಳಿಗೂ ಮಾದರಿಯಾಗಿ ನಮಗೂ ಅಷ್ಟೇ, ನಮ್ಮ ಗ್ರಾಮಗಳಿಗೂ ಇಂಥ ಒಂದು ಶಾಲೆ ಕಟ್ಟೋಣಪ್ಪ, ನಾವು ಏನಾದರೂ ಮಾಡೋಣ ಅನ್ನೋ ಥರ ಮಾದರಿಯಾಗಿ ಒಂದು ಶಾಲೆನ ಕಟ್ಟಿದ್ದಾರೆ. ಹಂಗಾಗಿ ಊರಿನ ಗ್ರಾಮಸ್ಥರು ಇದಕ್ಕೆ ಪ್ರಯತ್ನ ಪಟ್ಟಂತಹ ಎಲ್ರಿಗೂ ಮುಖಂಡರಿಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಇದರಿಂದ ಅಂದರೆ ಇನ್ನೂ ಒಂದು ಗ್ರಾಮಕ್ಕೂ ಮಾದರಿಯಾದಂಥ ಶಾಲೆನ ಕಟ್ಟಿದ್ದಾರೆ. ಗೋರ್ಮೆಂಟ್ ಶಾಲೆ ಮುಚ್ಚುತ್ತಾ ಇರೋ ಕಾಲದಲ್ಲಿ ಈ ಒಂದು ಗ್ರಾಮದಲ್ಲಿ ಗೋರ್ಮೆಂಟ್ ಶಾಲೆನ ಒಂದು ಸುಸಜ್ಜಿತವಾದ ಒಂದು ಯಾವುದೇ ಒಂದು ಪ್ರೈವೇಟು ಶಾಲೆಗಳಿಗೆ ಕಡಿಮೆ ಇಲ್ದಿರೋ ಅಂಥ ಒಂದು ಈ ಶಾಲೆ ನೋಡಿದ್ರೆ ಮಕ್ಕಳನ್ನ ಸೇರಿಸ್ಬೇಕು ಪೋಷಕರು, ಆ ರೀತಿಯಾದ ಒಂದು ಶಾಲೆನ ಕಟ್ಟಿದ್ದಾರೆ. ಶಿಕ್ಷಣದ ಕಡೆ ಒತ್ತು ಕೊಡ್ತಾ ಇರೋ ಗ್ರಾಮಸ್ಥರಿಗೆ ನನ್ನ ಕಡೆಯಿಂದ ಅಭಿನಂದನೆಗಳು. ಈ ರೀತಿಯಾದ ಒಂದು ಊರಿನ ಮುಖಂಡರುಗಳು ಎಲ್ಲ ಊರುಗಳಲ್ಲೂ ಮುಂದೆ ಬಂದು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸಬೇಕು ಅಂತ ನಾನು ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ.